ಪ್ಲಸ್ ಆ ವ್ಯಕ್ತಿ ಏನಂದರೆ ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ಆಫ್ ಆಗಿಬಿಡ್ತಾರೆ. ಆ ಥರ ಬ್ಯಾಟ್ರಿ ಸಡನ್ನಾಗಿ ಆನ್ ಆಗುತ್ತೆ, ಚಾರ್ಜ್ ಆಗಿ ಫುಲ್ಲು ಏನೋ ಮೋಟಿವೇಶನ್ ಹೊಡಿತಾರೆ, ಆದಮೇಲೆ ಪಟ್ ಆಫ್ ಅಷ್ಟೇ ಸೈಲೆಂಟಾಗಿ ಒಂದು ಕಡೆ ಕೂತ್ಕೊಂಡ್ಬಿಡ್ತಾರೆ. ಬಾತ್ರೂಮ್ಗೆ ಹೋಗೋಣ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಸೊ ಆ ಥರದ್ದೊಬ್ಬರು ವ್ಯಕ್ತಿ ಜೊತೆ ನಾನು ಓಡಾಡ್ತಾ ಇದ್ದೆ. ಅಂದರೆ ಅವ್ರ ಜೊತೆ ಕುತ್ಕೊಂಡು ಎಲ್ಲರ ಜೊತೆ ಮಾತಾಡೋದಕ್ಕಿಂತ ಜಾಸ್ತಿ ಬಾತ್ರೂಮ್ಗೆ ಓಡಾಡೋದು, ಅಥವಾ ಅವ್ರಿಗೆ ನೀರು ಬೇಕು, ಅಥವಾ ಕುತ್ಕೋಬೇಕು, ಬಿದ್ಕೋಬೇಕು, ಮಲ್ಕೋಬೇಕು ಅಂತ ಆ ಥರದ ಫಿಸಿಕಲ್ ನೀಡ್ಸ್ ಜಾಸ್ತಿ ಇತ್ತು. ಐ ಜೆನ್ಯೂನ್ಲಿ ಫೆಲ್ಟ್ ಆ ಥರ ಇರೋರನ್ನ ಕರೆಸ್ಬಾರ್ದಿತ್ತು ಅಂತ. ವೆರಿ ಸಿಂಪಲ್. ಏನಂದರೆ ಐ ಅಂಡರ್ಸ್ಟ್ಯಾಂಡ್ ಇವ್ರ ಒಪಿನಿಯನ್ ಏನು ಅಂತ. ಅವರು ಒಂಥರ ಅವ್ರದ್ದೊಂದು ಕಲೆ ಬೇರೆ ಸ್ಟೈಲ್ ಇದೆ, ಅದು ಬಂದರೆ ಅದೊಂದು ಕ್ರಿಂಜ್ ಕಾಂಟೆಂಟ್ ಏನಾದ್ರು ಕೊಡಬಹುದು ಅವರು ಅಂತ ಐ ಅಂಡರ್ಸ್ಟ್ಯಾಂಡ್, ಯೂನಿಕ್ನೆಸ್ ಇರುತ್ತೆ ಅಂತ. ಬಟ್ ಅದು ವರ್ಕೌಟ್ ಆಗಿಲ್ಲ, ಬಿಕಾಸ್ ಮೇ ಬಿ ಅವ್ರ ಪರ್ಸ್ನಾಲಿಟಿ ಹಾಗೆ ಇರ್ಬೋದು, ಬಟ್ ಅವ್ರು ಫಿಸಿಕಲಿ ಅವ್ರ ಏಜ್ ಕೂಡ ಗಮನಿಸ್ಬಿಟ್ಟು ಕರೆದಿರ್ಬೇಕಿತ್ತು ಅಂತ. ಬಿಕಾಸ್ ಮೇ ಬಿ ಹಿ ಕುಡಂಟ್ ಡೂ ಇಟ್. ಅದೊಂದೇ ಅಲ್ಲದೆ ಕ್ಯಾಮ್ರಾ ಇದೆಲ್ಲ ನೋಡ್ಬಿಟ್ಟು ಸ್ವಲ್ಪ ಕಷ್ಟ ಆಗ್ಬಿಡ್ತು ಅಂತ. ನಾನು ಯಾವಾಗ ಮಾತಾಡ್ತೀನೋ, ಈಗ ನೀವು ನಾನು ಈ ವಾಯ್ಸಲ್ಲಿ ಮಾತಾಡ್ತಾ ಇರ್ತೀನಿ, ನನಗಿಂತ ಜೋರಾಗಿ ನೀವು ಮಾತಾಡ್ಬಿಟ್ರೆ ಓವರ್ಲ್ಯಾಪ್ ಆಗುತ್ತೆ ವಾಯ್ಸ್.